ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಸಿಡಿದೆದ್ದಿದ್ದಾರೆ. ಈಗ ಪ್ರೊಟೆಸ್ಟ್ ವೇಳೆ ಬಂಧನ ಮಾಡಿದ್ರಲ್ಲ ನಿನ್ನೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರನ್ನು, ಇದನ್ನ ಖಂಡಿಸಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ. ಈ ಪ್ರೆಸ್ ಮೀಟ್ ನಲ್ಲಿ ಕೇಂದ್ರವನ್ನ ಕುಟುಕಿದ್ದಾರೆ ರಾಹುಲ್ ಗಾಂಧಿ. ಏನೇನು ವಿಚಾರ ಪ್ರಸ್ತಾಪ ಮಾಡಿದ್ರು ಅದನ್ನ ನೋಡೋಣ. ಸಿಜೆಪಿ ಈಗ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ತನಕ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಕುತ್ಕೊಂಡ್ರು. 21 ದಿನಗಳ ಕಾಲ ಮುಗಿಸಿ 22ನೇ ದಿನಕ್ಕೆ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು. 23ನೇ ದಿನದಿಂದ ಸಂಸತ್ ಚಲೋ ಅಂತ ಶುರು ಮಾಡಿದ್ರು. ಇವರು ನೋಡೋ ತನಕ ನೋಡಿ 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 ಈಗ ಮೈಲೇಜ್ ತಗೊಳ್ಳೋಣ ಅಂತಲೋ ಅಥವಾ ವಿದ್ಯಾರ್ಥಿಗಳ ಪರ ನಿಂತ್ಕೊಳ್ಳೋಣ ಅಂತಲೋ ಕಾಂಗ್ರೆಸ್ ಧುಮುಕ್ತು. ಅರೆಸ್ಟ್ ಮಾಡಿದ್ರು ನಿನ್ನೆ ಅವ್ರನ್ನ. ನೀಟ್ ಪ್ರಶ್ನೆ ಪತ್ರಿಕೆ ನಿಭಾಯಿಸುವಲ್ಲಿ ಕೇಂದ್ರ ಫೇಲ್ ಆಗಿದೆ. ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಕಳೆದ 10 ವರ್ಷಗಳಲ್ಲಿ 152 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಅದರ ಚಿತ್ರಣ ನೋಡೋಣ. ಕೈಗೆ ತಮ್ಮ ಬಲಗೈಗೆ ಅಥವಾ ಬಲಗೈಯ ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸೋದರ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಜಂತರ್ ಮಂತರ್ನಲ್ಲಿ, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಿದೆ, ಇದನ್ನ ವಿವರಿಸುವ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. Thousands and thousands of students, what have they done to have security forces aiming weapons at them, to be beaten up, to be thrashed, to be humiliated? What have they done? What have they done wrong? They are protesting peacefully. They are asking for their demands. They are asking for what this country owes them. They are not doing a crime. They are simply asking that, listen, as students in this country, we deserve an education system that works. We deserve. ಓಕೆ, ಕಪ್ಪು ಪಟ್ಟಿಯನ್ನು ಧರಿಸಿ ಸುದ್ದಿಗೋಷ್ಠಿಯಲ್ಲಿ ತೊಡಕೊಂಡಿದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ಏನೇನಾಯಿತು ಆ್ಯಂಡ್ ಕೇಂದ್ರ ಯಾಕೆ ಇಷ್ಟೊಂದು ದಪ್ಪ ಚರ್ಮದಂತೆ ವರ್ತಿಸ್ತಾ ಇದೆ ಅಂತ ಹೇಳುವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ತಮ್ಮ ಬಲ ತೋಳಿಗೆ ಕಪ್ಪು ಪಟ್ಟಿಯನ್ನು ತರಿಸೋದ್ರ ಮುಖಾಂತರ ಶಾಂತಿಯುತವಾಗಿ ನಾನು ಇದನ್ನ ವಿರೋಧ ಮಾಡ್ತೀನಿ, ತೀವ್ರ ಆಕ್ರೋಶವನ್ನ ತಮ್ಮ ಪದಗಳ ಮುಖಾಂತರ ಅಥವಾ ಪದಗಳ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಇದೀಗ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂತ ಸೋನಂ ವಾಂಗ್ಚುಕ್ ನಂತರ ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಿನ್ನೆ ಎಂಟ್ರಿ ಕೊಟ್ಟಿತ್ತು. ಈ ಜಿರಳೆಯ ರಣಕಹಳೆ ದೇಶಾದ್ಯಂತ ವಿಪರೀತ ಭುಗಿಲೇಳ್ತಾ ಇದೆ. ಡೆಲ್ಲಿಯಲ್ಲಿ ಮಾತ್ರ ಅಲ್ಲ, ವಿವಿಧ ರಾಜ್ಯಗಳಲ್ಲೂ ಕೂಡ ಕಾಕ್ರೋಚ್ ಪ್ರತಿಭಟನೆ ಮುಂದುವರಿತಾ ಇದೆ. ಎಲ್ಲೆಲ್ಲಿ ಅಂತ ಕೇಳಿದ್ರೆ ನೀವು ಹೈದರಾಬಾದ್, ಬಿಹಾರ, ಜೈಪುರದಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೆಲವು ಕಡೆ ಬಡಿದಾಟ ಆಗಿದೆ. ದೊಣ್ಣೆ ಹಿಡ್ಕೊಂಡು ಬಡಿದಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಜಲಫಿರಂಗಿ ಪ್ರಯೋಗವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವಾಗ ಕಂಟ್ರೋಲಿಗೆ ಸಿಗ್ತಾ ಇಲ್ವೋ, ಮಿತಿ ಮೀರ್ತಾ ಇದೆ ಪರಿಸ್ಥಿತಿ ಅಂತ ಅನ್ನಿಸ್ತೋ, ಜಲಫಿರಂಗಿಯನ್ನ ಕೂಡ ಬಳಸಿದ್ದಾರೆ. ಡೆಲ್ಲಿಯಲ್ಲಿ ಮೊನ್ನೆ ಆದಂತಹ ಹಿಂಸಾಚಾರವನ್ನ ಗಮನಿಸ್ತಾ ಇದ್ರಿ. ಅದು ಡೆಲ್ಲಿಗೆ ಮಾತ್ರ ಸೀಮಿತ ಆಗಿ ಉಳ್ಕೊಂಡಿಲ್ಲ. ಈಗ ದೆಹಲಿಯಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಸಿಜೆಪಿಯ ಹೋರಾಟವನ್ನ ಬೆಂಬಲಿಸಿ ಹಲವು ಜಿಲ್ಲೆಗಳಲ್ಲಿ, ಹಲವು ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಹಾರ, ಜೈಪುರ, ದೆಹಲಿ, ಹೈದರಾಬಾದ್, ನಮ್ಮ ಬೆಂಗಳೂರಿನಲ್ಲೂ ಕೂಡ ಅದನ್ನ ಮುಂದುವರಿಸ್ತಾ ಇದ್ರು. ಅದು ಕೆಲವೊಂದು ಕಡೆ ಹಿಂಸಾಚಾರದ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ದೆಹಲಿ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಆಗಿದ್ದಂತಹ ಚಿತ್ರಣ, ರಾಹುಲ್ ಗಾಂಧಿ ಅವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೋಬೇಕಾದ್ರೆ. ಮತ್ತೊಂದು ಕಡೆ ಹೈದರಾಬಾದ್ನಲ್ಲಿ ಇವತ್ತಿನ ಪ್ರಸಂಗ, ಬಿಹಾರದಲ್ಲಿ ಹೇಗಿತ್ತು ವಾತಾವರಣ, ಜೈಪುರದಲ್ಲಿ ಹೇಗಿತ್ತು, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂಡ್ ಆಂಟಿ ಬಿಜೆಪಿ ವರ್ಸಸ್ ಯಾರೆಲ್ಲ ಆಡಳಿತದಲ್ಲಿದ್ದಾವೆ ಆಯಾ ರಾಜ್ಯದಲ್ಲಿ, ಈ ರೀತಿಯಾಗಿ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಂತ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದನಿ ಕೇಳಿ ಬಂದಿತ್ತು. ಅದರ ಮುಂದುವರೆದ ಭಾಗ ಇದೀಗ ಹಲವು ರಾಜ್ಯಗಳಿಗೂ ಕೂಡ ಹಬ್ಬಿಕೊಂಡಿದೆ. ಅದರ ಪರಿಣಾಮ
ಹೇಗಿದೆ ಅನ್ನೋದನ್ನ ನೀವು ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀರಿ. ಓಕೆ, ಸಿಜೆಪಿ ವಿರುದ್ಧ ಕೇಳಿ ಬರ್ತಾ ಇರುವ ವಾದ ಏನು, ಸಿಜೆಪಿ ಪರವಾಗಿ ಕೇಳಿ ಬರ್ತಾ ಇರೋ ವಾದ ಏನು ಅಂತ ನೋಡೋಣ. ವಿದ್ಯಾರ್ಥಿಗಳ ಹೆಸರಲ್ಲಿ ರಾಜಕೀಯ ಸಮರ, ಇದು ಬೇಳೆ ಬೇಯಿಸ್ಕೊಯ್ತಾ ಇದ್ದಾರೆ, ಇದು ಬಿಜೆಪಿಯ ಆರೋಪ. ಆದರೆ ಡೆಲ್ಲಿಯಲ್ಲಿ ನಡೀತಾ ಇರೋದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾತ್ರ ಅಂತ ಪ್ರತಿಪಕ್ಷಗಳು ಟಕ್ಕರ್ ಕೊಡುವ ಕೆಲಸವನ್ನ ಬಿಜೆಪಿಗೆ ಮಾಡ್ತಾ ಇದ್ದಾವೆ. ಅಗೇನ್ ಬಿಜೆಪಿ ಹೇಳೋದು ಸಿಜೆಪಿ ಪ್ರತಿಭಟನೆಗೆ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ರಾಜಕಾರಣಿಗಳು ಸಾರಥ್ಯ ವಹಿಸ್ಕೊಳ್ತಾ ಇದ್ದಾರೆ. ಇದು ಬಿಜೆಪಿಯ ವಾದ, ರಾಜಕಾರಣಿಗಳು ಸಾರಥ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಅಂತ. ಹಾಗೇನು ಈ ಕಡೆ ಸಿಜೆಪಿ ಪರವಾಗಿ ಪ್ರತಿಪಕ್ಷದವರು ವಾದ ಮಾಡ್ತಾ ಇರೋದೇನು, ನೋ ಇದೆಲ್ಲ ಸುಳ್ಳು, ಪ್ರೊಟೆಸ್ಟ್ಗೆ ರಾಜಕೀಯ ಪಕ್ಷಗಳ ಬೆಂಬಲ ಅಷ್ಟೇ ಇದೆ, ಅದನ್ನ ಬಿಟ್ಟು ನಾವೇನು ನೇತೃತ್ವ ವಹಿಸ್ಕೊಂಡಿಲ್ಲ, ನಾವೇನು ಮೈಲೇಜ್ ತಗೊಳಕ್ ಹೋಗ್ತಾ ಇಲ್ಲ, ಇದು ಪ್ರತಿಪಕ್ಷಗಳು ವಾದ ಮಾಡ್ತಾ ಇದ್ದಾವೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನ ಪ್ರತಿಪಕ್ಷ ದಿಕ್ಕು ತಪ್ಪಿಸ್ತಾ ಇದ್ದಾವೆ, ಬಿಜೆಪಿ ಮಾಡ್ತಾ ಇರುವ ಆರೋಪ. ಅದಕ್ಕೆ ಸಿಜೆಪಿ ಪರವಾಗಿ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ ಎಲ್ಲಾ ಪರೀಕ್ಷಾ ಕ್ರಮಗಳ ತನಿಖೆ ಆಗಬೇಕು, ಹಾಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಅವರಿಗೆ ಧ್ವನಿಯಾಗಿರ್ತೀವಿ, ಬೆಂಬಲ ಕೊಡ್ತೀವಿ, ಬದಲಿಗೆ ನಾದ್ರ ಸಾರಥ್ಯವನ್ನ ವಹಿಸ್ಕೊಂಡಿಲ್ಲ ಅಂತ ಅವ್ರು ಅಂತ ಇದ್ದಾರೆ. ಸಿಜೆಪಿ ವಿರುದ್ಧ ಪ್ರಧಾನ್ ರಾಜೀನಾಮೆ ಬಗ್ಗೆ ಕೇಸರಿ ಪಡೆ ಸೊಲ್ಲೆತ್ತುತ್ತಾ ಇಲ್ಲ. ಸಿಜೆಪಿ ವಿರುದ್ಧ ಅವ್ರು ಹೇಳ್ತಾ ಇರೋದು ಪ್ರಧಾನ್ ರಾಜೀನಾಮೆ ಬಗ್ಗೆ ಇಲ್ಲಿ ತನಕ ಹೌದು ಅವರು ಸಂಸತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಬಿಜೆಪಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಬೇರೆ ಚರ್ಚೆಗೆ ಆಸ್ಪದನೆ ಮಾಡಿಕೊಡಲ್ಲ ಅಂತ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ. ಇಲ್ಲಿ ತನಕ 3ನೇ ದಿನ ಇವತ್ತು ಸಂಸತ್ನಲ್ಲಿ ಮೇನ್ ಅಜೆಂಡಾ ಇರೋದೆ ನೀಟ್ ಎಕ್ಸಾಮ್ ಬಗ್ಗೆ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ, ಸಂಸತ್ ಚಲೋ, ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಡೆ ರಕ್ತ ಬರೋ ರೀತಿಯಲ್ಲಿ ಹೊಡೆದಿದ್ದಾರೆ, ಇವೆಲ್ಲವಕ್ಕೂ ಪ್ರಸ್ತಾಪ ಮಾಡಿ ಮಾತಾಡಬೇಕಲ್ವಾ, ಆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಅದನ್ನ ಕೇಳ್ತಾ ಇದೆ ಕಾಂಗ್ರೆಸ್. ವಿದ್ಯಾರ್ಥಿಗಳನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಅಥವಾ ಅವರ ಹೆಗಲ ಮೇಲೆ ಬಂದೂಕಿಟ್ಕೊಂಡು ಫೈರ್ ಮಾಡುವ ಕೆಲಸವನ್ನ ಬೇರೆ ಪಕ್ಷಗಳು ಮಾಡ್ತಾ ಇದ್ದಾವೆ, ಪ್ರತಿಪಕ್ಷಗಳು. ಇದು ಬಿಜೆಪಿಯ ವಾದ. ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವರು ಅವರ ಬ್ರೈನ್ ಅನ್ನ ಮಾರ್ಕೊಂಡಿಲ್ಲ, ಅವರ ಶಿಕ್ಷಣದ ವ್ಯವಸ್ಥೆ ಅವರ ಹಕ್ಕು, ಆ ಹಕ್ಕನ್ನು ಕೇಳ್ತಾ ಇದ್ದಾರೆ ಅಷ್ಟೇ ಅಂದ್ಕೊಂಡು ಪ್ರತಿಪಕ್ಷ ಕೂಡ ಹೇಳ್ತಾ ಇದೆ. ಸರ್ಕಾರವನ್ನ ಕೆಡವೋಕೆ ಇದು ರಾಜಕೀಯ ಅಜೆಂಡಾ ರೀ ಅಂತ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನ ಪ್ಲೇ ಮಾಡ್ತಾ ಇದೆ ಬಿಜೆಪಿ. ನಿರ್ದಿಷ್ಟ ಬೇಡಿಕೆಗಾಗಿ ನಡೀತಾ ಇರುವಂತಹ ಪ್ರಜಾಪ್ರಭುತ್ವದ ಧರಣಿ ಇದು ಗಾಳಿಯಲ್ಲಿ ಗುಂಡು ಹರಿಸುವಂತಹ ಕೆಲಸ ಮಾಡ್ತಾ ಇಲ್ಲ, ನಿರ್ದಿಷ್ಟ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಅವರು ವಿದ್ಯಾರ್ಥಿಗಳು ಅಂತ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆಗೆ ಹಣಕಾಸು ಫಂಡಿಂಗ್ ಆಗಿದೆ ಅಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಶುದ್ಧ ಸುಳ್ಳು, ಇದು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಅಂತ. ಫಂಡಿಂಗ್ ಸಿಜೆಪಿಗೆ ಎಲ್ಲಿಂದ ಆಗ್ತಾ ಇದೆ ಅನ್ನುವಂತಹ ಅನುಮಾನವನ್ನ, ಪ್ರಶ್ನೆಯನ್ನ ಬಿಜೆಪಿ ಹಲವು ದಿನಗಳಿಂದ ಪ್ರಸ್ತಾಪ ಮಾಡ್ತಾ ಇದೆ. ಮತ್ತೊಂದು ಕಡೆ ನೀವು ಗಮನಿಸಬಹುದು, ಈ ಪ್ರತಿಭಟನೆಯ ವಿಚಾರದಲ್ಲಿ ನಾವೇನೂ ಕೊಂಕೆತ್ತಾ ಇಲ್ಲ, ಬದಲಿಗೆ ಅಲ್ಲಿ ಹಾಕೊಂಡಿರುವ ಶಾಮಿಯಾನ, ಬಂದವರಿಗೆಲ್ಲ ಊಟ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಬೇಕಲ್ಲ, ಆ ಲೈಟಿಂಗ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಾ ಇದೆ. ಆ ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಏನು ಉತ್ತರ ಕೊಡ್ತವೆ ಕಾದ್ ನೋಡೋಣ ಅಂತ ಹೇಳಿ